ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಗ್ರಾಮದಲ್ಲಿ ಶ್ರೀ ಮಣಿಪುರ ಚನ್ನಬಸವ ಮಹಾಸ್ವಾಮಿಗಳ 93ನೇ ಹುಟ್ಟುಹಬ್ಬ ಹಾಗೂ ಶತತುಲಭಾರದ ಪ್ರಯುಕ್ತ ನಿರಂಜನ್ ಜ್ಯೋತಿ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಶರಣರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ವರದಿ ಸಂಗನಗೌಡ ಬಿರಾದಾರ್. ಅವರಿಗೆ ಸ್ಥಾನಮಾನಗಳು ಸಿಗ್ತಾ ಇದ್ದಾವ. ಅದಕ್ಕೋಸ್ಕರವಾಗಿ ಮೊದಲು ನಮ್ಮ ಆತ್ಮಬಲವನ್ನ ಏನು ಮಾಡಬೇಕ್ರಿ? ಹೆಚ್ಚಿಸಿಕೊಳ್ಳಬೇಕು. ಸ್ತ್ರೀಯರು ಆತ್ಮಬಲವನ್ನ ಹೆಚ್ಚಿಸಿಕೊಳ್ಬೇಕು. ಅದರ ಒಂದಿಗೆ ಹೆಣ್ಮಕ್ಳ ಕಾರ್ಯನ ಸಾಮಾನ್ಯ ಅದಾವ ಅಂತ ತಿಳ್ಕೊಳ್ಬೇಡ್ರಿ. ಮುಂಜಾನೆಯಿಂದ ಹಿಡಿದು ಸಂಜೆ ತನಕನ ಕೂಡ ಅಡಿಗೆ ಮನೆಯೊಳಗ ತಾಯಿ ದುಡಿದಷ್ಟು, ಹೆಣ್ಣು ಮಕ್ಕಳು ದುಡಿದಷ್ಟು ಗಂಡು ಮಕ್ಕಳಿಗೆ ದುಡಿಕೆ ಇಲ್ಲ ರೀ. ಯಾಕಂದ್ರೆ ಎದಿ ತಡ್ಕೊಂಡು ಹೇಳ್ಬೇಕಾಗ್ತದೆ ನಾವು. ಯಾಕೆ ಅಂತ ಕೇಳಿದ್ರೆ ಹೆಣ್ಣು ಮಕ್ಕಳು ಒಳಗೂ ದುಡಿತಾರ, ಹೊರಗೂ ಹೋಗಿ ದುಡಿತಾರ. ಯಾಕೆ ಅಂತ ಕೇಳಿದ್ರ ಈಗಿನ ಕಾಲದೊಳಗೆ ಎಲ್ಲರೂ ನೌಕರಿಯನ್ನು ಮಾಡ್ತಾರ, ಅದರ ಒಂದಿಗೆ ಮನಿ ಕೆಲಸವನ್ನು ಮಾಡ್ತಾರ, ಅದರ ಒಂದಿಗೆ ಅವರಷ್ಟ ಮಾಡ್ತಾರ ಅಂತ ತಿಳ್ಕೊಳ್ಬೇಡ್ರಿ. ಹಳ್ಳಿಯೊಳಗಿನ ಹೆಣ್ಣು ಮಕ್ಕಳು ಕೂಡ ಮನೆಯೊಳಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಎಲ್ಲರಿಗೂ ಬುದ್ಧಿ ಕಟ್ಟಿ ತಾನೂ ಕೂಡ ಬುದ್ಧಿಯನ್ನು ತಗೊಂಡು ಹೋಗಿ ಕಸ ಕೆತ್ತುತ್ತಾಳಲ್ಲ, ಅವರೇನ ಸಾಮಾನ್ಯರಂತ ತಿಳ್ಕೊಳ್ಬೇಡ್ರಿ. ನೀವು ಸಾಮಾನ್ಯ ಅಂತ ತಿಳ್ಕೊಳ್ಬೇಡ್ರಿ. ಹಾಗಿರುವಾಗ ಎಲ್ಲರೂ ಕಾರ್ಯದೊಳಗ ನಾವೆಲ್ಲರೂ ವೃತ್ತಿಯೊಳಗೆ ಮುಂದೆ ಅದೀವಿ, ಇಲ್ಲ ಅಂತಲ್ಲ. ಆದರೆ ಆತ್ಮಬಲದೊಳಗೆ ಹಿಂದದೀವಿ. ಮುಂದೆ ಹೋದ್ರೆ ಏನಾಗ್ತೈತೆ ಏನೋ. ಅವ್ರು ಏನಂದಾರು, ಇವ್ರು ಏನಂದಾರು, ಇಂಥ ಭಾವನೆಗಳು ಇನ್ನೂ ಕೂಡ ಹೆಣ್ಣು ಮಕ್ಕಳಲ್ಲಿ ಮುಚ್ಚಿ ಮುಳುಗ್ಯಾವ, ಒಳಗೆ ಅದಾವ. ಈ ಗುಣಗಳನ್ನ ಕಿತ್ತೊಗೆದು ಎಲ್ಲಿದ್ರೂ ಕೂಡ ನಾವು ಶರಣರ ಮಾರ್ಗದೊಳಗೆ ನಾವು ನಡೆದಿರುವಾಗ, ಸತ್ಯವಾದ ಧರ್ಮವಾದ ಮಾರ್ಗದೊಳಗೆ ನಡೆದಿರುವಾಗ ಯಾರೂ ಅಂಜುವ ಕಾರಣ ಇಲ್ಲ. ಆ ಕಾರಣವನ್ನು ಇಟ್ಟುಕೊಂಡು ಎಲ್ಲರೂ ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು. ಯಾರಿಗೆ ಇನ್ನೂ ಹಿಂದೆ ಅದೀವಿ ಅಂತ ಅನಿಸ್ತದ ಅವ್ರು ಕೇಳ್ಕೋಬೇಕು. ನಮಗೆ